ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಮಂತ್ರಿಗಳು, ಸಂಬಂಧಪಟ್ಟಂಥ ಮಂತ್ರಿಗಳು ಇದನ್ನು ಕೇಳಿಸ್ಕೋಬೇಕು. ರಾಮಲಿಂಗಾರೆಡ್ಡಿ ಅವರೇ, ನೀವೊಬ್ಬರು ಮಾತಾಡಿದ್ದೀರಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಪರವಾಗಿ, ನೀವೊಬ್ಬರು. ವಿಪಕ್ಷಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಎಲ್ಲರೂ ಪರವಾಗಿ ಮಾತಾಡಿರ್ರೆ ಪ್ರಶ್ನೆ ಬೇರೆ. ತನಿಖೆ ಆಗುತ್ತೆ, ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೆ, ಶಿಕ್ಷೆ ಆಗುತ್ತೆ, ಅದು ಬೇರೆ ವಿಚಾರ. ಅದು ನಾನು ಕೇಳ್ತಿರುವಂಥದ್ದು ಏನು ಅಂದರೆ, ನಿಮಗೆ ಕಾಡಿಗೆ ಬೆಂಕಿ ಇಡಲಿಕ್ಕೆ ನಿಮಗೆ ಮನಸ್ಸು ಹೆಂಗೆ ಬಂತು ಅಂತ. ಪರಮ ನೀಚರು ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ. ಮತ್ತೆ ನಾನು ಹೇಳ್ತೀನಿ, ನಿಮ್ಮ ಜಾತಿ ಯಾವುದೇ ಇರ್ಬೋದು, ನಿಮ್ಮ ಧರ್ಮ ಯಾವುದೇ ಇರ್ಬೋದು, ನಿಮ್ಮ ನಂಬಿಕೆ ಯಾವುದೇ ಇರ್ಬೋದು, ಪ್ರಕೃತಿಗಿಂತ ದೊಡ್ಡ ದೇವರು ಯಾವುದಾದ್ರೂ ಇರಲಿಕ್ಕೆ ಸಾಧ್ಯನಾ? ಹಸಿರಿಗಿಂತ ದೊಡ್ಡ ದೇವರು ಇರಲಿಕ್ಕೆ ಸಾಧ್ಯನಾ? ಅದರ ನೆರಳಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಿ, ಅದರ ನೆರಳಲ್ಲಿ ಬದುಕ್ತಾ ಇದ್ದೀರಿ. ಈಗ ನಿಮ್ಮ ಧರ್ಮ ಬದಲಾಗಿರ್ಬೋದು, ನಿಮ್ಮ ಸಂಸ್ಕೃತಿ ಬದಲಾಗಿರ್ಬೋದು, ನಿಮ್ಮ ಪೂರ್ವಜರೆಲ್ಲಿದ್ದರು? ಇದೇ ಮಲೆ ಮಾದಪ್ಪನಿಗೆ ನಮಸ್ಕಾರ ಹೊಡ್ಕೊಂಡೇ ಅವರು ಬಂದಿರೋದು. ಭಾಳ ಬೇಸರ ಆಗ್ತಾ ಇದೆ ಇದು. ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು 2.5 ಹೆಕ್ಟೇರ್ ಕಾಡಿಗೆ ಬೆಂಕಿ ಇಡೋದು ಅಂದರೆ ಏನ್ರಿ ಅರ್ಥ? ಅದು ಯಾರ ಅಪ್ಪನ ಮನೆ ಆಸ್ತಿ? ಇದು ಯಾರ ಅಪ್ಪನ ಮನೆ ಆಸ್ತಿ? ಏನು ಮಾಡ್ತಾ ಇದೆ ವ್ಯವಸ್ಥೆ? ಕತ್ತೆ ಕಾಯಬೇಕು ವ್ಯವಸ್ಥೆ. ಈ ರೀತಿ ಘಟನಾವಳಿ ಆದಂಥ ಸಂದರ್ಭದಲ್ಲೇ ಸುತ್ತಮುತ್ತ ನಾಕಾಬಂದಿ ಹಾಕಿ ಎಲ್ಲ ಮನೆಗಳನ್ನು ಶೋಧ ಮಾಡಿ ಎಲ್ಲೆಲ್ಲಿ ಶಸ್ತ್ರಾಸ್ತ್ರಗಳಿದೆ, ಏನು ಎತ್ತ, ಅದೆಲ್ಲವನ್ನೂ ಕೂಡ ಶೋಧಿಸ್ಬಿಟ್ಟಿದ್ದಿದ್ರೆ, ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಂಡಿದ್ದರೆ ಇಂಥ ಸ್ಥಿತಿ ಬರ್ತಿರಲಿಲ್ಲ. ವಿಪಕ್ಷಗಳಿಗೆ ಎಲ್ಲರ ಮನಸ್ಸನ್ನು ಓಲೈಸಬೇಕು. ಈ ಮುಖಾಂತರ ಏನು ಅಂತಂದರೆ, ಈಗಿರುವಂಥ ಸರ್ಕಾರ ಇದೆಯಲ್ಲ, ಅದು ನೋಡಿ ವಿರೋಧಿ ಸರ್ಕಾರ, ಅದು ಜನಸಾಮಾನ್ಯರನ್ನು ಕೊಲ್ಲುವಂಥ ಸರ್ಕಾರ ಅಂತ ಬಿಂಬಿಸಬೇಕಾಗಿತ್ತು. ಅವರು ಅದಕ್ಕೋಸ್ಕರ ಪರವಾಗಿ ನಿಂತರು. ಇನ್ನೂ ಆಡಳಿತ ಪಕ್ಷಕ್ಕೆ ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ, ಉಗುಳಂಗಿಲ್ಲ, ನುಂಗಂಗಿಲ್ಲ, ಬಿಸಿ ತುಪ್ಪ. ಹಾಗಾಗಿ ಅವರು ಮ್ಯಾನೇಜ್ ಮಾಡಿದರು. ಏನು ತಮಿಳುನಾಡಿನ ಮುಖ್ಯಮಂತ್ರಿ ತನಕ ಮಾತಾಡೋದು. ಯಾರು ತಮಿಳುನಾಡಿನ ಮುಖ್ಯಮಂತ್ರಿ? ಇವ್ರಿಗೆ ಏನು ಸಂಬಂಧ? ಎಲ್ಲಿಯವರು ಅವರು? ಎಲ್ಲಿ ಬದುಕ್ತಾ ಇದ್ದಾರೆ ಅವರು? ಸತ್ತರಲ್ಲ, ಎಲ್ಲಿ ಉಳಿದ್ರು ಅವ್ರನ್ನ? ಇದೇ ನೆಲದಲ್ಲಿ. ಯಾವ ಗಾಳಿ? ಇದೇ ಗಾಳಿ. ಯಾವ ನೆಲ? ಇದೇ ನೆಲ. ಯಾವ ಮಣ್ಣು? ಇದೇ ಮಣ್ಣು. ಯಾವ ಹಸಿರಲ್ಲಿ ಅವರ ಉಸಿರು? ಇದೇ ಹಸಿರಲ್ಲಿ. ಮಲೆ ಮಾದಪ್ಪನ ಸುತ್ತಮುತ್ತ ಬೆಟ್ಟಗಳಿದಾವಲ್ಲ, ಅದೇ ಹಸಿರಲ್ಲಿ ಅವರ ಉಸಿರು. ಏನಿದ್ರ ಅರ್ಥ ಹಾಗಾದರೆ ನಿಮ್ಮದು? ಶೇಮ್. ಇಲ್ಲಿ ವ್ಯವಸ್ಥೆಯ ಫೇಲ್ಯೂರ್ ಕಾಣ್ತಾ ಇದೆ. ಇಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ, ವ್ಯವಸ್ಥೆ ಫೇಲ್ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮುಖ್ಯಮಂತ್ರಿಗಳು ಮಾತ್ರ ಹೇಳಿದ್ರು ವಿಜಯ್ ಅವರಿಗೆ, ನೀವು ಬಾಯಿ ಮುಚ್ಕೊಂಡ್ರಿ, ಇದು ನಿಮಗೆ ಸಂಬಂಧಪಟ್ಟಿರೋದಲ್ಲ ಅಂತ. ಇಷ್ಟೊಂದು ಮಾತಾಡಲಿಕ್ಕೆ ಬಿಡಬಾರ್ದಾಗಿತ್ತು ಫಸ್ಟು. ಏನು ಫಾದರ್ಗಳು ಸೇರಿಕೊಳ್ಳದಂತೆ ಬೇರೆ ಬೇರೆ ಕಡೆಯಿಂದ ಇದೊಂದು ಭಾಳ, ಒಬ್ರು ಹೇಳ್ತಾರೆ, ಯಾರೋ ಒಬ್ಬರು ಧಾರ್ಮಿಕ ಮುಖಂಡರು, ಇದೊಂದು ಸ್ಪೆಷಲ್ ಕೇಸ್ ಇದು, ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ ಪ್ರಾರ್ಥನೆಗೆ ಅಂತ. ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು, ಬೇಡ ಅಂದವರು ಯಾರು ನಿಮಗೆ? ಆಮೇಲೆ ಆಗಿದ್ದೇನು? ನೀವೇನು ಆ ಕ್ಯಾಂಪ್ಗಳಿಗೆ ನಿನ್ನೆ ಜಿಲೆಟಿನ್ ಕಡ್ಡಿ ಇಟ್ಟು ಸ್ಫೋಟ ಮಾಡುವಂಥದ್ದು? ಅಷ್ಟರ ಮಟ್ಟಿಗೆ 2.5 ಹೆಕ್ಟೇರ್ ಕಾಡಿಗೆ ಬೆಂಕಿ ಇಡೋದು, 10 ಎಕರೆ ಕಾಡಿಗೆ ಬೆಂಕಿ ಇಡೋದು, ಅಷ್ಟರ ಮಟ್ಟಿಗೆ ವ್ಯವಸ್ಥೆ ಇನ್ನೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಾಳೆ ನಿಮ್ಮನ್ನು ಈ ಪ್ರಕೃತಿ ಶಪಿಸ್ಬಿಡುತ್ತೆ, ತಿಳ್ಕೊಳ್ಳಿ. ಶೇಮ್. ಭಾಳ ಹೊಟ್ಟೆ ಉರಿತಾ ಇದೆ ಇವತ್ತು. ಯಾಕೋ ಇವತ್ತು ಬೆಳಗ್ಗೆನೇ